ಇಡೀ ನಮ್ಮ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ್ದು ಬ್ರಹ್ಮದೇವರು. ಆದರೆ ಬ್ರಹ್ಮದೇವನನ್ನು ಸೃಷ್ಟಿಸಿದ್ದು ಯಾರು? ಬ್ರಹ್ಮನ ಜನನ ಹೇಗಾಯಿತು? ಬ್ರಹ್ಮನ 5 ತಲೆಯಲ್ಲಿ ಒಂದು ತಲೆಯನ್ನು ಶಿವ ಏಕೆ ಕತ್ತರಿಸಿದ? ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಬ್ರಹ್ಮರು ಒಬ್ಬರು. ಕೆಲವರ ಪ್ರಕಾರ ಬ್ರಹ್ಮ ಸ್ವಯಂ ಜನಿಸಿದಾತ. ದಂತಕಥೆಯ ಪ್ರಕಾರ ಬ್ರಹ್ಮ ನೀರಿನಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ. ಇನ್ನೂ ಕೆಲವು ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಭಗವಂತ ವಿಷ್ಣುವಿನ ನಾಭಿಯಿಂದ ಅಂದರೆ ಹೊಕ್ಕಳಿನಿಂದ ಜನಿಸಿದರು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ಬ್ರಹ್ಮದೇವ ಮೂಲ ಹೆಸರು ಶತಾನಂದ ಎಂದು ಕರೆಯಲಾಗುತ್ತದೆ. ಹಾಗೆ ಬ್ರಹ್ಮದೇವರು ಭಗವಂತ ವಿಷ್ಣುವಿಗಾಗಿ 100 ಕಲ್ಪಗಳ ತಪಸ್ಸನ್ನು ಮಾಡಿದರು. 1 ಕಲ್ಪ ಅಂದರೆ ಮಾನವ ವರ್ಷಗಳ ಪ್ರಕಾರ 4320 ದಶಲಕ್ಷ ವರ್ಷಗಳು. 100 ಕಲ್ಪಗಳವರೆಗೆ ಬ್ರಹ್ಮದೇವರು ಜೀವಿಸುತ್ತಾರೆ. ಮಾನವ ವರ್ಷಗಳ ಪ್ರಕಾರ 432,000 ದಶಲಕ್ಷ ವರ್ಷಗಳವರೆಗೆ ಎಂದರ್ಥ. ಬ್ರಹ್ಮ ಎಂಬುದು ಒಂದು ಹೆಸರಲ್ಲ, ಆದರೆ ವಾಸ್ತವವಾಗಿ ಇದು ಪದವಿಯಾಗಿದೆ. ಪ್ರತಿ 100 ಕಲ್ಪಗಳ ನಂತರ ಒಬ್ಬ ಹೊಸ ಬ್ರಹ್ಮದೇವರು ಈ ಸ್ಥಾನವನ್ನು ಪಡೆಯುತ್ತಾರೆ. ಅಂದರೆ ಪ್ರತಿ 100 ಕಲ್ಪಗಳ ನಂತರ ಒಬ್ಬ ನವೀನ ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಭಗವಂತ ವಿಷ್ಣುವಿನ ಆಜ್ಞೆಯಂತೆ ಪಡೆಯುತ್ತಾರೆ. ಬ್ರಹ್ಮದೇವರು ಋಜುಗಳು ಎಂದು ಕರೆಯಲ್ಪಡುವ ದೇವತೆಗಳ ಗುಂಪಿಗೆ ಸೇರಿದವರು. ಒಟ್ಟು 100 ಋಜುಗಳಿದ್ದಾರೆ ಮತ್ತು ಈ 100 ಋಜುಗಳಲ್ಲಿ ಪ್ರಸ್ತುತ ಬ್ರಹ್ಮದೇವರು ಸಹ ಒಬ್ಬರು ಋಜುಗಳಾಗಿದ್ದಾರೆ. ಮತ್ತೊಂದು ಪ್ರಮುಖ ಋಜು ಶ್ರೀ ವಾಯುದೇವರು. ತ್ರೇತಾಯುಗದಲ್ಲಿ ವಾಯುದೇವರು ಹನುಮಂತನಾಗಿ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದೇ ವಾಯುದೇವರು ದ್ವಾಪರ ಯುಗದಲ್ಲಿ ಭೀಮನಾಗಿ ಮತ್ತು ಕಲಿಯುಗದಲ್ಲಿ ಶ್ರೀ ಮಧ್ವಾಚಾರ್ಯರಾಗಿ ಎಂದು ಉಲ್ಲೇಖಿಸಲಾಗಿದೆ. ಮುಂದಿನ ಬ್ರಹ್ಮದೇವರು ಶ್ರೀ ವಾಯುದೇವರಾಗುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ಬ್ರಹ್ಮನ ಮಕ್ಕಳು. ಬ್ರಹ್ಮನು ತಮ್ಮ ದೇಹದ ಯಾವುದೇ ಭಾಗದಿಂದ ಜನ್ಮ ನೀಡಬಹುದು. ನಾರದ ಮಹರ್ಷಿಯೊಬ್ಬ ಬ್ರಹ್ಮನ ಮಾನಸ ಪುತ್ರರಾಗಿದ್ದಾರೆ. ಇವರು ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದ್ದು. ಹೀಗೆ ಬ್ರಹ್ಮದೇವರ ಉಸಿರಿನಿಂದ ಹುಟ್ಟಿದ್ದು ವಸಿಷ್ಠ ಮಹರ್ಷಿ. ಹೆಬ್ಬರಳಿನಿಂದ ಹುಟ್ಟಿದ್ದು ದಕ್ಷ ಪ್ರಜಾಪತಿ. ಋಷಿಗಳಲ್ಲೇ ಶ್ರೇಷ್ಠ ಭೃಗು ಮಹರ್ಷಿಗಳು ಬ್ರಹ್ಮದೇವರ ಸ್ಪರ್ಶದಿಂದ ಜನಿಸಿದರು. ಕತ್ರು ಮಹರ್ಷಿಯು ಬ್ರಹ್ಮದೇವರ ಕೈಯಿಂದ, ಪುಲಸ್ತ್ಯ ಮಹರ್ಷಿಯವರು ಕಿವಿಯಿಂದ, ಅಂಗೀರ ಮಹರ್ಷಿಯರು ಬಾಯಿಂದ, ಅತ್ರಿ ಮಹರ್ಷಿಯರು ಕಣ್ಣಿಂದ, ಹಾಗೆ ಪುಲಹ ಮಹರ್ಷಿಯರು ಬ್ರಹ್ಮದೇವರ ನಾಭಿನಿಂದ ಜನಿಸುತ್ತಾರೆ. ಸದಾನಂದನಾದ ಬ್ರಹ್ಮನು ಶತರೂಪವೆಂಬ ಸುಂದರ ದೇವತೆಯನ್ನು ಸೃಷ್ಟಿಸಿದ. ತಾನೇ ಸೃಷ್ಟಿಸಿದ ಈ ದೇವತೆಯನ್ನು ಬ್ರಹ್ಮ ಮೋಹಗೊಂಡು ಬ್ರಹ್ಮನ ದೃಷ್ಟಿಯನ್ನು ತಪ್ಪಿಸಲು ಶತರೂಪ ವಿವಿಧ ದಿಕ್ಕುಗಳಲ್ಲಿ ಅಡಗಿ ಕೂತರೂ ಆಕೆಯನ್ನು ಹಿಂಬಾಲಿಸಲು ಬ್ರಹ್ಮ ತಲೆಯೊಂದನ್ನು ರೂಪಿಸುತ್ತಿದ್ದ. ಹಾಗಾಗಿ 4 ದಿಕ್ಕುಗಳು ಮತ್ತು ಇವುಗಳ ಮೇಲೊಂದು, ಹೀಗೆ ಒಟ್ಟು 5 ತಲೆಯನ್ನು ಬ್ರಹ್ಮ ಹೊಂದಿದ್ದ. ಇದನ್ನು ನಿಯಂತ್ರಿಸಲು ಶಿವ ಬ್ರಹ್ಮನ 5ನೇ ಮೇಲಿನ ತಲೆಯನ್ನು ಕತ್ತರಿಸಿ ಹಾಕಿದ. ಶತರೂಪಳನ್ನು ಬ್ರಹ್ಮನೇ ಸೃಷ್ಟಿಸಿದ ಕಾರಣ ಆಕೆಯನ್ನು ಮೋಹಿಸುವುದು ತಪ್ಪೆಂದು ಶಿವ ನಿರ್ಧರಿಸಿದ. ಹಾಗಾಗಿ ಅಪವಿತ್ರ ಬ್ರಹ್ಮನಿಗೆ ಯಾರೂ ಪೂಜೆ ಸಲ್ಲಿಸಬಾರದೆಂದು ಶಿವ ನಿರ್ದೇಶನ ನೀಡಿದನೆಂದು ಹೇಳಲಾಗುತ್ತದೆ. ಆದರೆ ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮದೇವರು ವಿದ್ಯೆಯ ಪ್ರತಿರೂಪರಾದ ಶ್ರೀ ಸರಸ್ವತಿ ದೇವಿಯನ್ನು ಸೃಷ್ಟಿಸಿದಾಗ ಶ್ರೀ ಸರಸ್ವತಿ ದೇವಿಯನ್ನು ಮದುವೆಯಾಗುವ ಸಾಮರ್ಥ್ಯವನ್ನು ಯಾರಿಗೂ ಇರಲಿಲ್ಲ. ಈ ಕಾರಣಕ್ಕಾಗಿ ಭಗವಂತ ಶ್ರೀ ವಿಷ್ಣುವು ಶ್ರೀ ಸರಸ್ವತಿ ದೇವಿಯು ಬ್ರಹ್ಮದೇವರ ಪತ್ನಿಯಾಗಬೇಕೆಂದು ಬಯಸಿದ್ದರು ಮತ್ತು ಅದರಿಂದ ಬ್ರಹ್ಮದೇವರು ಶ್ರೀ ಸರಸ್ವತಿ ದೇವಿಯನ್ನು ತಮ್ಮ ಸಂಗಾತಿಯಾಗಿ ಸ್ವೀಕರಿಸಿದರು. ನಾನು ಮೇಘನಾ. ನನ್ನ ವಿಡಿಯೋಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.